ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ವೆಲ್ಕಮ್. ಇವತ್ತಿನ ಟಾಪಿಕ್ಕು H1B ವೀಸಾ ಕತೆ ಮತ್ತು ವ್ಯತೆ. ಕರೆಕ್ಟು 2 ವಾರದ ಹಿಂದೆ ಅಂದರೆ ಸೆಪ್ಟೆಂಬರ್ 19th ಫ್ರೈಡೇ ಒಂದು H1B ವೀಸಾ ಪ್ರೊಕ್ಲಮೇಷನ್ ಅಂತ ಬಂತು. ಅದರ ಪ್ರಕಾರ H1B ವೀಸಾ ರಿನ್ಯೂವಲ್ಸ್ ಮತ್ತು H1B ವೀಸಾ ಹೊಸ ಏನಾದರೂ ರಿಜಿಸ್ಟ್ರೇಷನ್ ಆಗೋದಿದ್ರೆ ಅಪ್ ಟು $100,000 ಫೀನ ಕಂಪ್ನಿಗಳು ಕೊಡಬೇಕು. ಎಫೆಕ್ಟಿವ್ ಮಿಡ್ ನೈಟ್ ಆಫ್ 21st ಅಂತ ಬಂತು. ಅದು ಎಂಥ ದೊಡ್ಡ ವೇವ್ ಕ್ರಿಯೇಟ್ ಮಾಡ್ತು ಅಂದರೆ, ಏನೋ ಒಂದು ಪ್ರೊಕ್ಲಮೇಷನ್ ಹೊರಗಡೆ ಕಳಿಸಿದ್ರು, ಬಟ್ ದೆರ್ ವಾಸ್ ನಾಟ್ ಮಚ್ ಕ್ಲಾರಿಟಿ. ಇಂಡಿಯಾಕ್ಕೆ ಹೋದವರು ಏನು ಮಾಡಬೇಕು, ಅಲ್ಲಿ ಇಲ್ಲಿ ಹೊರಗಡೆ ಬೇರೆ ದೇಶಗಳಿಗೆ ಹೋದವರು ಏನು ಮಾಡಬೇಕು ಅಂತ ತರಾತುರಿಯಾಗಿ ಕೆಲವರು ಬಂದರು, ಇನ್ನು ಕೆಲವರು ದೇ ಜಸ್ಟ್ ವೇಟೆಡ್ ಆ್ಯಂಡ್ ವಾಚ್ಡ್. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತೆ. ನಾವು ಎಲ್ಲಿ ಹೋದರೂ, ಯಾರ ಜೊತೆಗೆ ಮಾತಾಡಿದ್ರು ಇದ್ರ ಬಗ್ಗೆ ಚರ್ಚೆ ಬರುತ್ತೆ. ಹಾಗಾಗಿ ಈ ಒಂದು ರೆಕಾರ್ಡಿಂಗ್ನಲ್ಲಿ H1B ವೀಸಾ ಹೇಗೆ ಶುರುವಾಯಿತು, ಅದರ ಕಷ್ಟ ನಷ್ಟಗಳೇನು ಅನ್ನೋದ್ರ ಬಗ್ಗೆ ಒಂದು ರೆಕಾರ್ಡಿಂಗ್ ಮಾಡೋಣ ಅಂತ. ಸೊ ಬೇಸಿಕಲಿ ಏನಾಯಿತು, 1990ಯಲ್ಲಿ H1B ಶುರುವಾಯಿತು. ಇದು ಬೇಸಿಕಲಿ ಟು ಬಿ ಏಬಲ್ ಟು ಫಿಲ್ ದ ಗ್ಯಾಪ್ ಆಫ್ ಅ ಟೆಕ್ನಿಕಲ್ ವರ್ಕರ್ ಅನ್ನೋ ಥರ. ಸೊ ಆಗ ಶುರುವಾಗಿದ್ದು ಅಷ್ಟೊಂದೇನು ಪ್ರಚಲಿತ ಸ್ಥಿತಿಗೆ ಬಂದಿರಲಿಲ್ಲ. ಅಂಟಿಲ್ ದಿ ಎಂಟೈರ್ ವರ್ಲ್ಡ್ ಆಫ್ ಅಮೇರಿಕಾ ಆ್ಯಂಡ್ ಟೆಕ್ನಾಲಜಿ ದೇ ವರ್ ಹಿಟ್ ವಿತ್ Y2K. 1990ನಲ್ಲಿ H1B ವೀಸಾ ಇಮಿಗ್ರೇಷನ್ ಆ್ಯಕ್ಟ್ ಅಂತ ಕ್ರಿಯೇಟ್ ಆಗಿದ್ದರೂ ಕೂಡ ಆಗ 65,000 ಕ್ಯಾಪ್ ಇತ್ತು. ಐ ಡೋಂಟ್ ಥಿಂಕ್ ದೇ ವರ್ ಗೋಯಿಂಗ್ ಆಲ್ ದ ವೇ ಅಪ್ ಟು 65,000 ಪೀಪಲ್ ಎಟ್ ದಟ್ ಟೈಮ್. ಆದರೆ ಮಿಡ್ 90ಇಂದ ಲೇಟ್ 90ಸ್ವರೆಗೆ ವೆನ್ ಅಮೇರಿಕನ್ ಕಂಪನಿ ಸ್ಟಾರ್ಟೆಡ್ ಟು ಪ್ರಿಪೇರ್ ಫಾರ್ Y2K, that's when they really started to occupy everybody under H1B visa. ಆಗ ಹೇಗಿತ್ತು ಅಂದರೆ, ನಾವೆಲ್ಲ ಅದೇ ಟೈಮಿಗೆ ಬಂದವರು ತಾನೇ, ವೆದರ್ ಯು ವರ್ಕ್ಡ್ ಆನ್ Y2K ಆರ್ ನಾಟ್. ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಟೈಮ್ಸ್ ಫಾರ್ ಟೆಕ್ನಿಕಲ್ ಪೀಪಲ್ ಟು ಕಮ್ ಇನ್ ಟು ದ USA. ಬೆಳಿಗ್ಗೆ ಒಂದು ಜಾಬ್ ಅಪ್ಲಿಕೇಶನ್ ಹಾಕಿದ್ರೆ ಮಧ್ಯಾಹ್ನದ ಹೊತ್ತಿಗೆ ಒಂದು 20 ಕೆಲಸ ಸಿಕ್ಕಿರೋದು, ಅಷ್ಟು ಚೆನ್ನಾಗಿತ್ತು ಜಾಬ್ ಮಾರ್ಕೆಟ್. ನಂತರ ಪ್ರೆಸಿಡೆಂಟ್ ಕ್ಲಿಂಟನ್ ಟೈಮಲ್ಲಿ ದೇ ಇನ್ಕ್ರೀಸ್ ದ ಕ್ಯಾಪ್ ಅಪ್ ಟು 195,000. ಈ 65,000 ಇರೋದನ್ನು ಆಲ್ಮೋಸ್ಟ್ 3 ಟೈಮ್ಸ್ ಮೋರ್ ಮಾಡಿದ್ರು. ಆಮೇಲೆ ಮತ್ತೆ ಬೇರೆ ಗೌರ್ಮೆಂಟ್ಗಳು ಬಂದ ನಂತರ 2004ನಲ್ಲಿ ಅದರ ಲಿಮಿಟನ್ನು 85,000ಗೆ ಮಾಡಿದ್ರು. ಸೊ ನಿಮಗೊಂದು ಉದಾಹರಣೆ ಕೊಡಬೇಕು ಅಂದರೆ, 2024 ಅಲೋನ್, ಜಸ್ಟ್ ಇನ್ 1 ಇಯರ್, ಕ್ಲೋಸ್ ಟು 780,000 ರಿಜಿಸ್ಟ್ರೇಷನ್ಸ್ ಹ್ಯಾವ್ ರೀಚ್ ದಿ ಇಮಿಗ್ರೇಷನ್ ಫಾರ್ H1B ವೀಸಾ. ಅಂದರೆ ನೀವು ನಂಬ್ತೀರಾ? ಅಂದರೆ ಅ ಲಾಟ್ ಆಫ್ ಡಿಮ್ಯಾಂಡ್ ವಾಸ್ ದೇರ್ ಆ್ಯಂಡ್ ಕ್ರಿಯೇಟೆಡ್. ಅದರಲ್ಲೂ ಈ H1B ವೀಸಾನ ಉಪಯೋಗಿಸಿದವರು ಯಾರು, ಯಾವ ದೇಶದವರು ಅಂತಂದರೆ, ಅದರಲ್ಲಿ ಸಿಂಹಪಾಲು ಭಾರತ ದೇಶದವರು, ಅಂದರೆ 70-75% ಇನ್ ಎನಿ ಗಿವನ್ ಇಯರ್. ಆಮೇಲೆ ಒಂದು 10-15% ಚೈನಾ ಅನ್ನೋದು ಬಿಟ್ಟರೆ ಇನ್ನು ಉಳಿದವ್ರದ್ದೆಲ್ಲರದು ಸಿಂಗಲ್ ಡಿಜಿಟ್. ದ ನೆಕ್ಸ್ಟ್ 3 ಇನ್ ಲೈನ್ ಆರ್ ಕ್ಯಾನಡಾ 3%, ಸೌತ್ ಕೊರಿಯಾ 2%, ಫಿಲಿಪೀನ್ಸ್ 1.5% ಅಷ್ಟೇ. ಸೊ ಜಸ್ಟ್ ಇಮ್ಯಾಜಿನ್, H1B ವೀಸಾ ಅಂತಂದರೆ ಯು ಆರ್ ಥಿಂಕಿಂಗ್ ಆಫ್ 70-80% ಇಂಡಿಯನ್ಸ್, ಟೆಕ್ನಾಲಜಿ ವರ್ಕರ್ಸ್, ಎಂಜಿನಿಯರ್ಸ್ ಕೇಮ್ ಥ್ರೂ ದಿಸ್ ಅನ್ನೋದು ಭಾಳ ಮುಖ್ಯವಾದ ಪಾಯಿಂಟ್. ಸೊ ನಾವೆಲ್ಲ ಒಂದು ಕಾಲದಲ್ಲಿ ಹಾಗೆ ಬಂದ್ವಿ. ಕೆಲಸ ಮಾಡೋರು H1B, ಅವರ ಸ್ಪೌಸ್ H4B ವೀಸಾ ಅಂತ ಬಂದ್ವಿ. ಅದು ಏನಾಗೋದು 3 ವರ್ಷಕ್ಕೆ ಕೊಡೋರು. ಆಮೇಲೆ 3 ವರ್ಷಕ್ಕೆ ಕೊಟ್ಟ ವೀಸಾನ ಯು ಕ್ಯಾನ್ ರಿನ್ಯೂ ಇಟ್ ಆರ್ ಯು ಕ್ಯಾನ್ ಚೇಂಜ್ ಇಟ್ ಟು ಅನದರ್ ಕಂಪನಿ ಆರ್ ವಾಟ್ ಎವರ್ ಯು ವಾಂಟ್ ಟು ಡೂ. ಸೊ ದಟ್ಸ್ ಹೌ ಯು ಎಂಡೆಡ್ ಅಪ್ ಸ್ಟೇಯಿಂಗ್ ಅಪ್ ಟು 6th ಇಯರ್. ಈ ನಡುವೆ 3-6 ವರ್ಷ ಆಗೋಷ್ಟರಲ್ಲಿ, ಬೇಸ್ಡ್ ಆನ್ ದ ಕಂಪನಿ ಯು ವರ್ಕ್ ಫಾರ್ ಆ್ಯಂಡ್ ದೇರ್ ಪಾಲಿಸಿ, ಪೀಪಲ್ ವುಡ್ ಈಸಿಲಿ ಅಪ್ಲೈ ಫಾರ್ ಎ ಗ್ರೀನ್ ಕಾರ್ಡ್. ಅವರವರ ಎಜುಕೇಷನ್ನು, ಅವರವರ ಕ್ವಾಲಿಫಿಕೇಷನ್ನು ಮತ್ತು ಎಕ್ಸ್ಪೀರಿಯನ್ಸ್ ಮೇಲೆ EB1 ಆರ್ EB2 ಆರ್ EB3 ಕ್ಯಾಟಗರಿನಲ್ಲಿ ಗ್ರೀನ್ ಕಾರ್ಡ್ ಫೈಲ್ ಆದರೆ, ಆಯಾ ವರ್ಷದ ಕೋಟಾದ ಮೇಲೆ ಒಂದು 5-10 ವರ್ಷದಲ್ಲಿ ಗ್ರೀನ್ ಕಾರ್ಡ್ ಸಿಕ್ಕಿರೋದು. ಸೊ ದಟ್ಸ್ ಹೌ ಮೋಸ್ಟ್ ಆಫ್ ಅಸ್ ಬಿಕೇಮ್ ಗ್ರೀನ್ ಕಾರ್ಡ್ ಹೋಲ್ಡರ್ಸ್. ಒಂದ್ಸರಿ ಗ್ರೀನ್ ಕಾರ್ಡ್ ಸಿಕ್ಕಿದ ಮೇಲೆ 5 ವರ್ಷದ ರೆಸಿಡೆನ್ಸಿ ನಂತರ ಯು ಕುಡ್ ಬಿಕಮ್ ಎ ಸಿಟಿಸನ್ ಆಫ್ ದ USA. ಆ ಥರ ಇತ್ತು. ಇಲ್ಲಿ ಮುಖ್ಯವಾದ ಅಂಶ ಏನು ಅಂತಂದರೆ, ಒಂದು ಕಾಲದಲ್ಲಿ ಆ Y2K ಮತ್ತು 2000 ಆದ ನಂತರ .com ಆ ಬೂಮಲ್ಲಿ ದೆರ್ ವಾಸ್ ಎ ಹ್ಯೂಜ್ ಡಿಮ್ಯಾಂಡ್ ಫಾರ್ ಟೆಕ್ನಾಲಜಿ ವರ್ಕರ್ಸ್. ಅದೇ ಟೈಮಲ್ಲಿ ಇನ್ನೊಂದು ಏನು ಪ್ರಕ್ರಿಯೆ ಶುರುವಾಯಿತು ಅಂತಂದರೆ, ದೇ ಆಲ್ಸೋ ಸ್ಟಾರ್ಟೆಡ್ ಟು ಡೂ ಜಾಬ್ ಔಟ್ಸೋರ್ಸಿಂಗ್ ಸೋ ಮಚ್ ಮೋರ್ ಟು ದ USA ಇಂದ
ಹೊರಗಡೆ ಕಂಟ್ರಿಗಳಿಗೆ. ಇದರಲ್ಲೂ ಸಿಂಹಪಾಲು ಹೋಗಿದ್ದು ಇಂಡಿಯಾಕ್ಕೆ ಅಂತಲೇ ಹೇಳಬೇಕು. ಸೊ, USA ಇಂದ ಇಂಡಿಯಾ, ಆಮೇಲೆ ಮನಿಲಾ, ಆಮೇಲೆ ನಿಯರ್ ಶೋರ್ ಅಂತ ಕ್ಯಾನಡಾ ಆ್ಯಂಡ್ ಆಲ್ಸೋ ಸೌತ್ ಅಮೇರಿಕನ್ ಕಂಟ್ರೀಸಿಗೆ, ಆಮೇಲೆ ಸಮ್ ಪಾರ್ಟ್ ಆಫ್ ಇಟ್ ಯುರೋಪ್‌ಗೆ, ಈ ರೀತಿನಲ್ಲಿ ಔಟ್‌ಸೋರ್ಸಿಂಗ್ ಹಂಚಿ ಹೋಯಿತು. ಸೊ, ದೇರ್ ಆರ್ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಒಂದು, ಲಕ್ಷಾಂತರ ಜನ ಭಾರತದಿಂದ ಇಲ್ಲಿಗೆ ಬಂದರು H-1 ವೀಸಾದ ಮೇಲೆ. ಎರಡನೇದು, ಲಕ್ಷಾಂತರ ಜನರ ಕೆಲಸ ಅಮೆರಿಕದಿಂದ ಬೇರೆ ದೇಶಗಳಿಗೆ ಹೋಯಿತು. ಅದರಲ್ಲೂ ಮುಖ್ಯವಾಗಿ ಇಂಡಿಯಾಕ್ಕೆ ಹೋಯಿತು. ಅದು ಏನಾಯಿತು ಅಂತಂದರೆ, ಡಿಪೆಂಡಿಂಗ್ ಆನ್ ಹೂ ಇಸ್ ಎಟ್ ದ ಅಡ್ಮಿನಿಸ್ಟ್ರೇಷನ್, ಪೀಪಲ್ ಸ್ಟಾರ್ಟೆಡ್ ಟು ನೋಟಿಸ್. ಸೊ, ಹಾಗಾಗಿ ಒನ್ ಆಫ್ ದ ಕ್ಯಾಂಪೇನ್ ಪ್ರಾಮಿಸ್ ಈಸ್ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತಂದರೆ, ದಿಸ್ ಈಸ್ ಅಬೌಟ್ ಹೌ ವಿ ಕ್ಯಾನ್ ಕೀಪ್ ಅಮೇರಿಕನ್ ಜಾಬ್ಸ್ ಇನ್ಸೈಡ್ ಅಮೇರಿಕಾ ಅಂತ. ಸೊ, ಮೇ ಬಿ ದಟ್ಸ್ ಒನ್ ಆಫ್ ದ ರೀಸನ್ಸ್ ವೈ ದೇ ವಾಂಟ್ ಟು ಕೀಪ್ ಎ ವೆರಿ ಹೈ ಟ್ಯಾಬ್ ಆನ್ H-1B ವೀಸಾ. ಸೊ, ಅದಕ್ಕೇನೆ ಈಗೇನು ಹೇಳ್ತಾರೆ, ಸೊ ಯು ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್ ಬ್ರಿಂಗಿಂಗ್ H-1B ವೀಸಾ ಪೀಪಲ್, ಬಟ್ ಗಿವ್ ಅಸ್ ಅ ಒನ್ ಟೈಮ್ ಫೀ ಆಫ್ $100,000 ಫಾರ್ H-1B ವೀಸಾ ನ್ಯೂ ಪಿಟಿಷನ್ಸ್ ಅಂತ. ಸೊ, ದಟ್ಸ್ ರಿಯಲಿ ವಾಟ್ ಇಸ್ ಗೋಯಿಂಗ್ ಆನ್ ರೈಟ್ ನೌ. ಸೊ, ಲೆಟ್ಸ್ ಟಾಕ್ ಅಬೌಟ್ ದ ಫೀಸ್ ಫಾರ್ ಎ ಮೂಮೆಂಟ್. ಒಂದು ಕಾಲದಲ್ಲಿ ಭಾಳ ಏನು ಫೀಸೇ ಇರಲಿಲ್ಲ. 90ಸಿಂದ ಮಿಡ್ 90ಸ್ವರೆಗೆ ಇಟ್ ವಾಸ್ ಹಾರ್ಡ್ಲಿ ಎನಿ ಫೀಸ್, ಆಲ್ಮೋಸ್ಟ್ ಲೈಕ್ $0 ಅದರ್ ದ್ಯಾನ್ ಸಮ್ ಲೀಗಲ್ ಪೇಪರ್ ವರ್ಕ್. 98ಅಲ್ಲಿ ದೇ ಆ್ಯಡೆಡ್ ಅಬೌಟ್ $500 ಅಮೇರಿಕನ್ ಕಂಪ್ಯಾಟಿಟಿವ್ನೆಸ್ ಆ್ಯಂಡ್ ವರ್ಕ್ ಫೋರ್ಸ್ ಇಂಪ್ರೂವ್ಮೆಂಟ್ ಆ್ಯಕ್ಟ್ ಅಂತ ಒಂದು ಮಾಡಿ, ಅದರಲ್ಲಿ $500ನ ಟ್ರೈನಿಂಗ್ ಫೀ ಅಂತ ಶುರು ಮಾಡಿದ್ರು. 2000ನಲ್ಲಿ ದಟ್ ಫೀ ಬಿಕೇಮ್ $500 ಟು $1,000. ಸೊ, 2000ನಲ್ಲಿ $1,000 ಇದ್ದಿದ್ದ ಫೀ ನಂತರ 2004ನಲ್ಲಿ $1,500 ಆಯಿತು. ದಟ್ಸ್ ವೆನ್ H-1B ವೀಸಾ ರಿಫಾರ್ಮ್ ಆ್ಯಕ್ಟ್ ವಾಸ್ ಆ್ಯಡೆಡ್. ನಂತರ ಮುಂದೆ ಹೀಗೆ ಫೀ ಇನ್ಕ್ರೀಸ್ ಆಗ್ತಾ ಆಗ್ತಾ 2019ಗೆ ಬರುವಾಗ ಇಟ್ ವಾಸ್ ಲೈಕ್ ಕ್ಲೋಸ್ ಟು $2,000 ಅಂದ್ಕೊಂಡಿದ್ದೀನಿ ನಾನು. ಸೊ, ಕ್ಲೋಸ್ ಟು $2,000 ಪ್ರಿಟಿ ಮಚ್. ಸೊ, 2019ಇಂದ ವಿ ವೆಂಟ್ ಥ್ರೂ ಕೋವಿಡ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ದೆರ್ ವಾಸ್ ನೋ ಚೇಂಜ್ ವಾಟ್ಸ್ ಎವರ್. ಆಲ್ ಆಫ್ ಅ ಸಡನ್ ಆನ್ ಸೆಪ್ಟೆಂಬರ್ 19th, 2025, the new presidential proclamation came. It was like a seismic shift. ಒಂಥರ ಈ ದೊಡ್ಡ ಟೆಕ್ಟಾನಿಕ್ ಪ್ಲೇಟ್ ಮೂವ್ ಆದಾಗೆ ಆಲ್ ಆಫ್ ಅ ಸಡನ್ ಫ್ರೈಡೆ ಡಿಕ್ಲೇರ್ ಮಾಡಿದ್ರು, ಫ್ರಮ್ ದಿಸ್ ಪಾಯಿಂಟ್ ಆನ್ವರ್ಡ್ಸ್ ಎನಿ ನ್ಯೂ ಫೀ ಈಸ್ ಅಬೌಟ್ $100,000 ಅಂತ. ಸೊ, ನಿಮಗನ್ಸ್ಬೋದು ಯಾರು ಈ H-1 ಗ್ರ್ಯಾಜುಯೇಟ್ಸ್ಗಳನ್ನು, ಇಂಜಿನಿಯರ್ಸ್ಗಳನ್ನು ಕನ್ಸ್ಯೂಮ್ ಮಾಡ್ತಾರೆ ಅಂತ. ಆನೆಸ್ಟ್ಲಿ ದ ಬಿಗ್ ಕಂಪ್ನೀಸ್, ದ ಮೈಕ್ರೋಸಾಫ್ಟ್, ದ ಗೂಗಲ್, ಆ್ಯಪಲ್, ಆಮೇಲೆ ಅಮೆಝಾನ್, ಈ ದೊಡ್ಡ ದೊಡ್ಡ ಕಂಪ್ನಿಗಳೇನಿದೆ, most of their work is conducted by the H-1B visa engineers and primarily from India. So, this is where this is going to impact both the new coming engineers as well as some of these companies. They really have to assure that this is a candidate that we're going to be spending $100,000 on the registration, and this is the candidate we're going to get him or her from a different country anta. So, that's the reform. ಸೊ, ನಿಮಗೆ ಒಂದು ಕಡೆ ಅನಿಸ್ಬೋದು, ಯಾಕೆ ಆಲ್ ಆಫ್ ಎ ಸಡನ್ ಈ ವೀಸಾನ ಇಷ್ಟು ಹೆಚ್ಚಿನ ಮಟ್ಟಿಗೆ ಇನ್ಕ್ರೀಸ್ ಮಾಡಿದ್ರು ಅಂತ. ಸೊ, ಫಂಡಮೆಂಟಲ್ ಆನ್ಸರ್ ಈಸ್ ಟು ಬಿ ಏಬಲ್ ಟು ಡಿಸ್ಕರೇಜ್ ಪೀಪಲ್ ಫ್ರಮ್ ಅಪ್ಲೈಯಿಂಗ್ ಇನ್ ದ ಫಸ್ಟ್ ಪ್ಲೇಸ್. ಯಾಕಂದರೆ ಸಣ್ಣ ಪುಟ್ಟ ಕಂಪ್ನಿಗಳು ದೇ ವೋಂಟ್ ಇವನ್ ಬಾದರ್ ಟು ಅಪ್ಲೈ ಫಾರ್ $100,000 ಫೀ ಪರ್ ಕ್ಯಾಂಡಿಡೇಟ್. ಎರಡನೇದು, ಈಗಾಗಲೇ ಜಾಬ್ ಔಟ್ಸೋರ್ಸಿಂಗ್ ಆಗ್ತಾ ಇರೋವಂಥ ಸಿಚುವೇಷನಲ್ಲಿ ವಿಲ್ ಇಟ್ ಆ್ಯಡ್ ಮೋರ್ ಫ್ಯೂಯಲ್ ಟು ದ ಫೈರ್? ವಿಲ್ ದಿಸ್ ಬಿಕಮ್ ಎ ಕ್ಯಾಟಲಿಸ್ಟ್ ಟು ಸೆಂಡ್ ಮೋರ್ ಜಾಬ್ಸ್ ಓವರ್ಸೀಸ್ ಅಂತ. ಸೊ, ನನ್ನ ಅನಿಸಿಕೆ ಪ್ರಕಾರ ಐ ಥಿಂಕ್ ದೇರ್ ಗೋಯಿಂಗ್ ಟು ಡೂ ಸಮ್ ಅದರ್ ರಿಫಾರ್ಮ್ಸ್ ಟು ಇವನ್ ಲಿಮಿಟ್ ದ್ಯಾಟ್ ಜಾಬ್ ಔಟ್ಸೋರ್ಸಿಂಗ್. ಇನ್ನು ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಯು ಆಲ್ ಹ್ಯಾವ್ ಟು ಥಿಂಕ್ ಈಸ್, ವಾಟ್ ಡಸ್ ದಿ ಲಾರ್ಜರ್ ಅಮೇರಿಕನ್ ಡಯಾಸ್ಪೋರಾ ಸೇ ಅಬೌಟ್ ದಿಸ್? ಹೌ ಡು ಅಮೇರಿಕನ್ಸ್ ರಿಯಾಕ್ಟ್ ಅಂತ. ಸೊ, ನಾನು ರೆಡ್ಡಿಟ್ನಲ್ಲಿ ಹೋಗಿ ಹಲವಾರು ಗ್ರೂಪ್ಗಳನ್ನು ನೋಡಿದ್ದೀನಿ. ನ್ಯೂಯಾರ್ಕ್ ಟೈಮ್ಸಲ್ಲಿ ಇದ್ರ ಬಗ್ಗೆ ನಾನು ಯೂಸರ್ಸ್ ಕಾಮೆಂಟನ್ನು ಓದಿದ್ದೀನಿ. ವಾಲ್ ಸ್ಟ್ರೀಟ್ ಜರ್ನಲ್ನಲ್ಲಿ ಯೂಸರ್ ಕಾಮೆಂಟ್ಗಳನ್ನು ಓದಿದ್ದೀನಿ. ಇನ್ ಜನರಲ್ ಆಫೀಸ್ನಲ್ಲಿ ಅಲ್ಲಿ ಇಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಐ ಕುಡ್ ಫೀಲ್ ದ ಸೆನ್ಸ್ ಆಫ್ ದಿ ಅಮೇರಿಕನ್ ಮೇನ್ ಸ್ಟ್ರೀಮ್. ದೇ ಆರ್ ಆಲ್ ಫಾರ್ ಇಟ್. ನಾಟ್ ಅ ಸಿಂಗಲ್ ಲೈನ್ ದಟ್ ಐ ಹರ್ಡ್ ಅಬೌಟ್ ಅಪೋಸಿಂಗ್ ದಿಸ್ ವ್ಯೂ ಪಾಯಿಂಟ್. ಯಾಕೆ ಅಂತಂದರೆ, ದಿಸ್ ಇಸ್ ವೇರ್ ಅಮೇರಿಕನ್ ಗ್ರ್ಯಾಜುಯೇಟ್ಸಿಗೆ ಒಳ್ಳೆಯದಾಗುತ್ತೆ, ಅಮೇರಿಕನ್ ಕಂಪನಿಗಳಿಗೆ ಒಳ್ಳೆಯದಾಗುತ್ತೆ, ಅಮೇರಿಕನ್ ಎಕಾನಮಿಗೆ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಹೆಚ್ಚಿನ ಮಾತು ಕೇಳ್ಪಡ್ತು. ಆನ್ ದ ಅದರ್ ಹ್ಯಾಂಡ್, ಎಷ್ಟೋ ಜನ ಕೇಳ್ತಾರೆ, ಈಗ ನೀವು ಅಮೇರಿಕಾದಲ್ಲಿ ಹೋಗಿ ಈಗಾಗಲೇ ಸೆಟ್ಲ್ ಆಗಿದ್ದೀರಾ, ಇಂಡಿಯಾದ ವಿರುದ್ಧ ದೇ ಆರ್ ಇನ್ಕ್ರೀಸಿಂಗ್ ದ ಟ್ಯಾರಿಫ್, ದೇ ಆರ್ ಇನ್ಕ್ರೀಸಿಂಗ್ ದ ಫೀಸ್ ಆನ್ H-1B ವೀಸಾ. ಯಾಕೆ ನೀವು ನಿಮ್ಮ ಸೆನೆಟರ್ಗಳಿಗೆ, ಕಾಂಗ್ರೆಸ್ ಒಮ್ಮನಿಗೆ ಬರೆಯೋಲ್ಲ ಅಂತ ನಮ್ಮನ್ನು ತುಂಬ ಜನ ಕೇಳ್ತಾರೆ. ಅದಕ್ಕೆಲ್ಲ ಏನು ಉತ್ತರ ಅಂತಂದರೆ, ಆ್ಯಸ್ ಅಮೇರಿಕನ್ಸ್ ಎಸ್ ವಿ ಆರ್, ಆ್ಯಸ್ ಅ ಲೋಕಲ್ ಸಿಟಿಸನ್ಸ್, ಮೋಸ್ಟ್ಲಿ ವಿ ಆರ್ ಅಗ್ರೀಯಿಂಗ್ ವಿತ್ ದಿ ಜನರಲ್ ಪಬ್ಲಿಕ್ ಅಂತ ನಾನು.
ಯಾಕಂತಂದ್ರೆ ಬೈ ದ ಟೈಮ್ ದಿ ಫಸ್ಟ್ ಸೆಟ್ ಆಫ್ ಬ್ಯಾಚ್ ಆಫ್ ಪೀಪಲ್ ದಟ್ ಕೇಮ್ ಇನ್ ಟು ದಿಸ್ ಕಂಟ್ರಿ 1995 in the 2000. Now their kids are into teenage and then they're finishing college and they're getting into the workforce. So what would you like to do? You want them to have some work that's meaningful and here in the USA. ಸೊ ಹಾಗಾಗಿ ಒಂದು 25 ವರ್ಷದ ನಂತರ ಅದು ಹೇಗೆ ನಿಮ್ಮ ಒಂದು ವಿಚಾರ ಸ್ಥಾನ ಪಲ್ಲಟ ಆಗುತ್ತೆ ಅಂದರೆ, ಒಂದು ಕಾಲದಲ್ಲಿ ನಾವೆಲ್ಲ H1 ವೀಸಾದಲ್ಲಿ ಬಂದವರೇ ಆದರೂ ಕೂಡ, ಇವತ್ತು ಒಂದು ಕಾನೂನು, ಒಂದು ಅಡ್ಮಿನಿಸ್ಟ್ರೇಷನು ಆ H1 ವೀಸಾದ ವಿರುದ್ಧ ತಿರುಗಿ ಬಿದ್ದಾಗ, ಅದಕ್ಕೆ H1 ವೀಸಾದಲ್ಲಿ ಬಂದವರೇ ಸಪೋರ್ಟ್ ಮಾಡೋಲ್ಲ ಅನ್ನೋದು ನಿಜ. ಸೊ ಆ ನಿಜದ ಹಿಂದೆ ಅವರಿಗೆ ಬೇಕಾದ ಒಂದೊಂದಿಷ್ಟು ಸಪೋರ್ಟಿಂಗ್ ಫ್ಯಾಕ್ಟ್ಸ್ ಇರುತ್ತೆ, ಫಿಗರ್ಸ್ ಇರುತ್ತೆ. ದಟ್ ಈಸ್ ವಾಟ್ ವಿ ಶುಡ್ ಟೇಕ್ ದಟ್ ಇನ್ ಟು ಅಕೌಂಟ್. ಆಮೇಲೆ ಮೂರನೇದು ಒಂದು ಸಟಲ್ ಪಾಯಿಂಟ್ ಏನು ಹೇಳಬೇಕು ಅಂತಂದರೆ, ಇಲ್ಲಿ ಬಂದ ಇಂಡಿಯನ್ಸು ಕಳೆದ 20-25 ವರ್ಷದಲ್ಲಿ H1B ವೀಸಾನ ಖಂಡಿತ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ, ಎಷ್ಟೋ ಜನ ಈ ಬಾಡಿ ಶಾಪಿಂಗು, ಕನ್ಸಲ್ಟಿಂಗು ಅನ್ನೋ ಹೆಸರಿನಲ್ಲಿ ಬಿಗ್ ಬಿಗ್ ಕಂಪ್ನೀಸನ್ನು ಬಿಡಿ, ಸಣ್ಣ ಪುಟ್ಟ ಕಂಪ್ನಿಗಳು ತುಂಬಾ ಎಕ್ಸ್ಪ್ಲಾಯ್ಟ್ ಮಾಡಿದ್ದಾರೆ. ಆ್ಯಂಡ್ ಮೋರ್ ಆರ್ ಲೆಸ್ ಗ್ರ್ಯಾಜುಯೇಟ್ಸ್ಗಳನ್ನ ಕರ್ಕೊಂಡು ಬಂದು ಅವ್ರನ್ನ ಟ್ರೈನ್ ಮಾಡ್ತಾರೋ ಇಲ್ಲೋ, ಅವ್ರ ರೆಸ್ಯೂಮೆನಲ್ಲಿ ಸುಳ್ಳು ಹೇಳಿ, ಯಾವ್ಯಾವುದೋ ಫೇಕ್ ರೆಸ್ಯೂಮೆನ ಕಳಿಸಿ, ಎಕ್ಸ್ಪೀರಿಯನ್ಸ್ ಹಾಕಿ, ದೇ ಹ್ಯಾವ್ ಡನ್ ಆಲ್ ಮ್ಯಾನಿಪುಲೇಷನ್ ಟು ಟೇಕ್ ಅಡ್ವಾಂಟೇಜ್ ಆಫ್ ದ ಸಿಸ್ಟಮ್. ಸೊ ಹಾಗಾಗಿ ಆ ಒಂದು ನಿಲುವಿನಿಂದ ಒಂದು ವ್ಯವಸ್ಥೆಯನ್ನು ಎಷ್ಟು ಬೆಂಡ್ ಮಾಡಿ ಅದರ ಅಡ್ವಾಂಟೇಜ್ ತಗೋತಾ ಇದ್ರಲ್ಲ, ಅಂಥವ್ರಿಗೆಲ್ಲ ಕಷ್ಟ ಕಾಲ ಬಂತು ಅಂದರೆ ಐ ವಿಲ್ ಹ್ಯಾಪಿ ಅಬೌಟ್ ಇಟ್. ಸೊ ದಿಸ್ ಈಸ್ ದ ಪಾಯಿಂಟ್ ವೇರ್ ನಾವು ಯಾವುದೋ ದೇಶದಿಂದ ಬಂದು ಎಲ್ಲೋ ಕೆಲಸ ಮಾಡ್ತಾ ಇರ್ತೀವಿ. ಬಡವ ನೀನು ಮುಡುಗದಂಗಿರು ಅಂತ ನಾವು ಇರ್ತೀವೋ, ಹಾಗೇನೂ ಇಲ್ಲ. ನಾವು ಹೋದಲ್ಲೆಲ್ಲ ನಮ್ಮ ಬಾಲ ಬಿಚ್ಕೊಂಡು ನಮ್ಮ ಕೈ ಚಳಕ, ನಮ್ಮ ಕುತಂತ್ರ ಬುದ್ಧಿಗಳನ್ನೆಲ್ಲ ತೋರಿಸಿ ಒಂದು ಸಿಸ್ಟಮನ್ನೇ ನಾವು ಮ್ಯಾನಿಪುಲೇಟ್ ಮಾಡ ಬರ್ತೀವಲ್ಲ, ಅಂಥವರಿಗೆ ತಕ್ಕ ಶಾಸ್ತಿ ಆಗಲಿ ಅಂತ ಈ ಥರ ಮಾಡಿರ್ಬೋದು ಅನ್ನೋದು ನನ್ನ ಅನಿಸಿಕೆ. ಸೊ ಬಾಟಮ್ ಲೈನ್, ದಿಸ್ ಇಸ್ ಅ ಗುಡ್ ಥಿಂಗ್ ಅಂತ ನಾನು ಅಮೇರಿಕನ್ ಜನರ ಪರವಾಗಿ ಕೇಳ್ಪಟ್ಟು ಹೇಳ್ತಾ ಇದ್ದೀನಿ. ಸೊ ದೇ ಸ್ಟಾಪ್ ದಿ H1B ವೀಸಾ. And then if there is a really demand for a company to bring in, they have to pay the fees. ಆಮೇಲೆ ಇದಕ್ಕೆ ಬಗ್ಗದೆ ಇನ್ನೇನಾದ್ರು ಲೂಪ್ ಹೋಲ್ಗಳನ್ನ ಕಂಡು ಹಿಡ್ಕೊಂಡ್ರೆ, ಔಟ್ಸೋರ್ಸಿಂಗು ಮತ್ತೊಂದು ಅಂತ, ಅದಕ್ಕೂ ಏನಾದರೂ ಒಂದು ಕಂಟಕ ತಂದಿಡ್ತಾರೆ ಅನ್ನೋದು ಇವತ್ತಿನ ಮಾತಿನ ತಾತ್ಪರ್ಯ. Hope this kind of gives you a new light to think through what is going on with H1B visa and its fee structure.